ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಶ್ವಾಸ ನ್ಯೂಸ್ ಡಿಜಿಟಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜಕಾರಣದ ಚದುರಂಗದಾಟದಲ್ಲಿ ಈಗ ಅತ್ಯಂತ ಕುತೂಹಲಕಾರಿ ಘಟ್ಟವೊಂದು ಎದುರಾಗಿದೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ರಾಜ್ಯದ ಪ್ರತಿ ಚಟುವಟಿಕೆಯ ಮೇಲೆ ಕಣ್ಣಿಟ್ಟಿರುವ ಆ ಒಬ್ಬ ನಾಯಕ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹೌದು, ನಾವು ಮಾತನಾಡುತ್ತಿರುವುದು ಮಣ್ಣಿನ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ. ಸಾಮಾನ್ಯವಾಗಿ ವಿಧಾನಸಭಾ ಚುನಾವಣೆಗೆ 2 ವರ್ಷ ಬಾಕಿ ಇರುವಾಗ ರಾಜಕೀಯ ಚಟುವಟಿಕೆಗಳು ಗರಿಗೆದರುವುದು ಸಹಜ. ಆದರೆ 2028ರ ಚುನಾವಣೆಗೆ ಇಂದೇ ಅಖಾಡ ಸಿದ್ಧವಾಗುತ್ತಿದೆಯೇ? ದೆಹಲಿಯ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿರುವ ಕುಮಾರಣ್ಣ ಇದ್ದಕ್ಕಿದ್ದಂತೆ ರಾಜ್ಯ ರಾಜಕಾರಣದತ್ತ ಮುಖ ಮಾಡಿರುವುದು ಕೇವಲ ಬಿಡದಿ ಟೌನ್ಶಿಪ್ ಸಲುವಾಗಿಯೇ, ಅಥವಾ ಇದರ ಹಿಂದೆ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಸಂಬಂಧಿಸಿದ ಒಂದು ಬೃಹತ್ ರಹಸ್ಯ ಅಡಗಿದೆಯೇ? ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಕುಮಾರಸ್ವಾಮಿ ಅವರ ಹೊಸ ರಣತಂತ್ರ ಮತ್ತು ಬಿಜೆಪಿ ಜೆಡಿಎಸ್ ವಿಲೀನದ ಕುರಿತು ಕೇಳಿಬರುತ್ತಿರುವ ಸ್ಫೋಟಕ ಮಾಹಿತಿಗಳ ಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬಿಡದಿ ಟೌನ್ಶಿಪ್ ಕುಮಾರಣ್ಣನ ಹೊಸ ಅಸ್ತ್ರ. ಎಚ್.ಡಿ. ಕುಮಾರಸ್ವಾಮಿ ಅವರ ಇತ್ತೀಚಿನ ಸುದ್ದಿಗೋಷ್ಠಿಗಳು ಕೇವಲ ಆರೋಪಗಳಿಗೆ ಸೀಮಿತವಾಗಿಲ್ಲ. ಅವರು ಪ್ರಮುಖವಾಗಿ ಕೈಗೆತ್ತಿಕೊಂಡಿರುವುದು ಬಿಡದಿ ಟೌನ್ಶಿಪ್ ಮತ್ತು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗಳನ್ನು. 2006ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಈ ಟೌನ್ಶಿಪ್ ಯೋಜನೆಯನ್ನು ತಂದಿದ್ದರು. ಇದು ಅವರ ಕನಸಿನ ಕೂಸು ಎಂದೇ ಬಿಂಬಿತವಾಗಿತ್ತು. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ರಿಯಲ್ ಎಸ್ಟೇಟ್ ದಂಧೆಯನ್ನಾಗಿ ಮಾಡಿಕೊಳ್ಳುತ್ತಿದೆ ಎಂಬುದು ಕುಮಾರಣ್ಣನ ಗಂಭೀರ ಆರೋಪ. ಕುಮಾರಸ್ವಾಮಿ ಅವರು ನೇರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ. ಬನ್ನಿ ಸ್ಥಳಕ್ಕೆ ಹೋಗೋಣ, ರೈತರ ಜೊತೆ ಚರ್ಚೆ ಮಾಡೋಣ ಎಂದು ಗುಡುಗಿದ್ದಾರೆ. ಕೇವಲ ಸವಾಲು ಮಾತ್ರವಲ್ಲ, ಸಿದ್ದರಾಮಯ್ಯ ಅವರನ್ನು ಬ್ರೋಕರ್ ಮತ್ತು ಏಜೆಂಟ್ ಎಂದು ಕರೆದಿರುವುದು ರಾಜಕೀಯ ವಲಯದಲ್ಲಿ ಬೆಂಕಿ ಹಚ್ಚುವಂತೆ ಮಾಡಿದೆ. ಯಾರೂ ಭೂಮಿ ಮಾರಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆ ಎಂಬ ಅವರ ಕರೆ ರೈತರಲ್ಲಿ ಹೊಸ ಭರವಸೆ ಮೂಡಿಸುವುದರ ಜೊತೆಗೆ ಅವರಿಗೆ ರಾಜಕೀಯ ಜನ್ಮ ನೀಡಿದ ರಾಮನಗರ ಮತ್ತು ಬಿಡದಿ ಭಾಗದಲ್ಲಿ ತಮ್ಮ ಹಿಡಿತವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ತಂತ್ರದಂತೆ ಕಾಣುತ್ತಿದೆ. ಡಿ.ಕೆ. ಶಿವಕುಮಾರ್ ಅವರ ಪ್ರತಿ ತಂತ್ರ ಮತ್ತು ವಾರ್ ಆಫ್ ವರ್ಡ್ಸ್. ಕುಮಾರಸ್ವಾಮಿ ಅವರ ಸವಾಲನ್ನು ಡಿ.ಕೆ. ಶಿವಕುಮಾರ್ ಅಷ್ಟೇ ಜಾಣ್ಮೆಯಿಂದ ಸ್ವೀಕರಿಸಿದ್ದಾರೆ. ನಾವು ಮಾಡುವ ಒಳ್ಳೆಯ ಕೆಲಸಗಳನ್ನು ಅವರು ವಿರೋಧಿಸಲೇಬೇಕು, ಇಲ್ಲದಿದ್ದರೆ ರಾಜಕೀಯದಲ್ಲಿ ಉಳಿಯುವುದು ಹೇಗೆ ಎಂದು ಡಿ.ಕೆ. ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಜೊತೆಗೆ ನಾನೂ ಬಿಡದಿಗೆ ಬರುತ್ತೇನೆ, ರೈತರು ಕಲ್ಲೋ ಮೊಟ್ಟೆಯೋ ಎಸೆದರೂ ಅದಕ್ಕೆ ಹೆದರಲ್ಲ ಎಂದು ಹೇಳುವ ಮೂಲಕ ಡಿ.ಕೆ. ಶಿವಕುಮಾರ್ ತಾವು ಕೂಡ ಈ ಭಾಗದ ಪ್ರಬಲ ನಾಯಕ ಎಂಬುದನ್ನು ಸಾಬೀತುಪಡಿಸಲು ಹೊರಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಇಬ್ಬರು ನಾಯಕರ ನಡುವಿನ ಸಮರ ಈಗ ಕೇವಲ ಒಂದು ಯೋಜನೆಗೆ ಸೀಮಿತವಾಗಿಲ್ಲ. ಇದು 2028ರ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಮೊದಲ ಹಂತದ ಹೋರಾಟದಂತೆ ಭಾಸವಾಗುತ್ತಿದೆ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಗೌರವಯುತವಾಗಿ ನಿವೃತ್ತಿ ಪಡೆಯಿರಿ ಎಂದು ಸಲಹೆ ನೀಡುತ್ತಿರುವುದು ಕಾಂಗ್ರೆಸ್ ಸರ್ಕಾರದ ಒಳಗಿನ ಭಿನ್ನಮತವನ್ನು ಬಳಸಿಕೊಳ್ಳುವ ಪ್ರಯತ್ನವೇ ಎಂಬ ಚರ್ಚೆಯೂ ಕೂಡ ನಡೆಯುತ್ತಿದೆ. ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಮತ್ತು ವಿಲೀನದ ಭೀತಿ. ಈಗ ನಾವು ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ನೀಡಿದ ಒಂದು ಹೇಳಿಕೆ ರಾಜಕೀಯ ವಿಶ್ಲೇಷಕರ ನಿದ್ದೆಗೆಡುವಂತೆ ಮಾಡಿದೆ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣ ಇಲ್ಲ ಎಂದು ಅವರು ಹೇಳಿದ್ದಾರೆ. ಸ್ವತಃ ಒಂದು ಪ್ರಾದೇಶಿಕ ಪಕ್ಷದ ಸಾರಥಿಯಾಗಿ ಅವರು ಈ ಮಾತು ಹೇಳಿರುವುದು ಜೆಡಿಎಸ್ ಕಾರ್ಯಕರ್ತರಲ್ಲಿ ಆತಂಕವನ್ನು ಮೂಡಿಸಿದೆ. ಕರ್ನಾಟಕದ ಇತಿಹಾಸವನ್ನು ನೋಡಿದರೆ ದೇವರಾಜ ಅರಸು ಅವರಿಂದ ಹಿಡಿದು ಬಂಗಾರಪ್ಪ, ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರವರೆಗೆ ಅನೇಕರು ಸ್ವಂತ ಪಕ್ಷ ಕಟ್ಟಿದರೂ ಗೆಲುವು ಕಂಡಿದ್ದು ಬಹಳ ಕಡಿಮೆ. ಯಡಿಯೂರಪ್ಪ ಅವರು ಕೆಜೆಪಿ ಕಟ್ಟಿದರೂ ಕೊನೆಗೆ ಬಿಜೆಪಿಯಲ್ಲಿಯೇ ವಿಲೀನಗೊಳಿಸಿದರು. ಹಣಬಲದ ರಾಜಕಾರಣದ ಮುಂದೆ ಸಣ್ಣ ಪಕ್ಷಗಳು ಸೊರಗುತ್ತಿವೆ ಎಂಬ ನೋವು ಕುಮಾರಣ್ಣನ ಮಾತಿನಲ್ಲಿ ಎದ್ದು ಕಾಣುತ್ತಿದೆ. 2023ರ ಚುನಾವಣೆಯಲ್ಲಿ ಕೇವಲ 500 ಮತಗಳಿಂದ ಅಭ್ಯರ್ಥಿಗಳು ಸೋತಾಗ ಹಣದ ಸಹಾಯ ಮಾಡಲಾಗಲಿಲ್ಲ ಎಂಬ ಅವರ ಬೇಸರ ಈಗ ಜೆಡಿಎಸ್ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸುವ ಚಿಂತನೆಗೆ ಹಾದಿ ಮಾಡಿಕೊಟ್ಟಿದೆಯೇ? ದೆಹಲಿಯ ಬಿಜೆಪಿಯ ಟಾಪ್ ಬಾಸ್ಗಳು ಕುಮಾರಸ್ವಾಮಿ ಅವರಿಗೆ ಒಂದು ಆಫರ್ ನೀಡಿದ್ದಾರೆ ಎಂಬ ವದಂತಿ ಇದೆ. ಜೆಡಿಎಸ್ ಅನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸಿದರೆ ಕುಮಾರಸ್ವಾಮಿ ಅವರನ್ನೇ ಮುಂದಿನ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಿಸಲು ಮೋದಿ ಮತ್ತು ಅಮಿತ್ ಶಾ ಸಿದ್ಧರಿದ್ದಾರೆ ಎನ್ನಲಾಗುತ್ತಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಮತ್ತು ಪಕ್ಷದ ಉಳಿವಿಗಾಗಿ ದಳಪತಿಗಳು ಕೇಸರಿ ಶಾಲು ಹೊದೆಯಲಿದ್ದಾರೆಯೇ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗಿಯೇ ಉಳಿಯುತ್ತಾರಾ? ಸದ್ಯಕ್ಕೆ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಕೇಂದ್ರ ಸಚಿವರಾಗಿ ಬ್ಯುಸಿಯಾಗಿದ್ದರೂ ಅವರ ಕಣ್ಣು ಮಾತ್ರ ಕರ್ನಾಟಕದ ಮೇಲಿದೆ.
ಜೆಡಿಎಸ್ ಪಕ್ಷದ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದು ಅವರ ಮೊದಲ ಆದ್ಯತೆಯಾಗಿದೆ. ಬಿಜೆಪಿ ಜೊತೆಗಿನ ಮೈತ್ರಿ ಕೇವಲ ಚುನಾವಣೆಗೆ ಸೀಮಿತವೇ ಅಥವಾ ಇದು ದೀರ್ಘಕಾಲದ ಪಯಣವೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡುವುದು ಮತ್ತು ಮಣ್ಣಿನ ಮಗ ಎಂಬ ಅಸ್ತ್ರದ ಮೂಲಕ ರೈತರಿಗೆ ಹತ್ತಿರವಾಗುವುದು ಅವರ ರಣತಂತ್ರ. ಕುಮಾರಸ್ವಾಮಿ ಅವರು ಕೇವಲ ಕಿಂಗ್ ಮೇಕರ್ ಆಗಿ ಉಳಿಯಲು ಬಯಸುತ್ತಿಲ್ಲ. ಅವರಿಗೆ 2028ರಲ್ಲಿ ಪೂರ್ಣ ಬಹುಮತದ ಕಿಂಗ್ ಆಗುವ ಹಂಬಲವಿದೆ. ಆದರೆ ಪ್ರಾದೇಶಿಕ ಪಕ್ಷಗಳ ಮಿತಿಯನ್ನು ಅರಿತಿರುವ ಅವರು ಬಿಜೆಪಿಯ ಬೃಹತ್ ಸಂಘಟನೆಯ ಜೊತೆ ಸೇರಿ ಇತಿಹಾಸ ಸೃಷ್ಟಿಸಲು ಹೊರಟಿದ್ದಾರೆ ಎಂಬುದು ಕುತೂಹಲಕಾರಿ. ಬಿಡದಿ ಟೌನ್ಶಿಪ್ನ ಹೋರಾಟ ಕೇವಲ ಆರಂಭವಷ್ಟೇ. ಮುಂದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿಯನ್ನು ಎದುರಿಸಲು ಕುಮಾರಸ್ವಾಮಿ ಅವರು ಯಾವೆಲ್ಲ ಹೊಸ ಪ್ಲಾನ್ಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬುದು ಕಾದು ನೋಡಬೇಕಿದೆ. ಜೆಡಿಎಸ್ ವಿಲೀನದ ವದಂತಿಗಳು ನಿಜವಾಗುತ್ತವೆಯೇ ಅಥವಾ ದಳಪತಿ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾರಾ? ಸ್ನೇಹಿತರೆ, ನಿಮ್ಮ ಪ್ರಕಾರ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ವಿಲೀನವಾಗುವುದು ಸರಿಯೇ ಅಥವಾ ಕುಮಾರಸ್ವಾಮಿ ಅವರು ಸ್ವತಂತ್ರವಾಗಿ ಹೋರಾಡಬೇಕೇ? ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾರ ವಾದ ಸರಿ ಅನ್ನಿಸುತ್ತಿದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.